ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ತಾಯಿ ನನ್ನ ಗಾಡಿಗೆ ಅಡ್ಡ ಬಂದಿತ್ತು, ಅದಕ್ಕೆ ಬದಲಾಗಿ ದುಡ್ಡು ಕೀಳೋದು ನಿಮ್ಮ ಪ್ಲಾನ್ ಆಗಿತ್ತಲ್ಲ, ಅದು ಫೇಲ್ ಆಯ್ತು. ಅದಕ್ಕೆ ಈಗ ನನ್ನ ಗಗನ್ ಕುಮಾರನ್ನ ಲೂಟಿ ಮಾಡಕ್ ಬಂದಿದ್ಯಾ? ಏನಾಗಿತ್ತು ನಿನ್ಗೆ? ಈಗ ಚೆನ್ನಾಗಿದೆಯಲ್ವಾ? ಹುಷಾರಾಗಿದ್ದೇಳು. ಮಾವ, ನನಗೆ ಮೊದಲು ಒಂದು ವಿಷಯ ಹೇಳಿ, ಎಷ್ಟು ದುಡ್ಡು ಸಿಕ್ತಿದೆ ನನ್ನ ಮಾರೋದಕ್ಕೆ? ಎಷ್ಟು ದುಡ್ಡಿಗೆ ಮಾರಿದ್ರಿ ನೀವು ನಿನ್ನ ತಂಗಿ ಮಗಳನ್ನ? ಮುದ್ದು, ಏನ್ ಮಾತಾಡ್ತಿದ್ಯಾ ನೀನು? ನೋಡು, ಮಂಟಪದಲ್ಲಿ ನಿನ್ನನ್ನು ಎಲ್ರು ಕಾಯ್ತಾ ಇದ್ದಾರೆ, ನಡಿ. ನಿಜ ಹೇಳಿ ಮಾವ, ಎಷ್ಟು ದುಡ್ಡು ಕೇಳಿದ್ದೀರಾ ನೀವು ನನ್ನ ಮಾರಕ್ಕೆ ಅವ್ರಗಳ ಹತ್ರ? ಆದ್ರಿಂದ ನೀವು ಸಾಲ್ಗಾರನ ಹತ್ರ ಮನೆ ಉಳಿಸ್ಕೊಂಡಿದ್ದೀರಾ ಅಲ್ವಾ? ನಿಜ ಹೇಳಿ ಮಾವ. ಮುದ್ದು, ಏನ್ ಮಾತಾಡ್ತಿದ್ಯಾ ನೀನು? ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ ಮಾವನ್ ಜೊತೆ? ಮಂಟಪದಲ್ಲಿ ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಮುಹೂರ್ತದ ಸಮಯ ಹತ್ರ ಬರ್ತಿದೆ. ನಡಿ, ಬೇಗ ಬಟ್ಟೆ ಸರಿ ಮಾಡ್ಕೋ. ನಡಿ, ಅಲ್ಲಿಗೆ ನಡಿ, ಮುಹೂರ್ತದ ಟೈಮ್ ಆಗೋಗ್ತಾ ಇದೆ. ಬಾ. ಮಾವ, ನಿಮ್ಗೆ ನನ್ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದೆ ಅಲ್ವಾ? ಒಂದ್ ವೇಳೆ ನಿಮ್ಗೆ ಈ ಸಂಬಂಧದ ಮೇಲೆ ಸ್ವಲ್ಪ ಆದ್ರೂ ಗೌರವ ಇತ್ತು ಅಂದ್ರೆ ನನ್ ಮೇಲೆ ಆಣೆ ಇಟ್ಟು ಹೇಳಿ, ನಾನು ಏನೇನು ಹೇಳದ್ದು ಅದ್ ನಿಜಾನೋ ಸುಳ್ಳು? ನಿಮ್ಮ ಈ ತೇಜಸ್ಸನ್ನು ನೋಡಿ ಆ ಹುಡುಗಿಗಂತೂ ತಡ್ಕೊಳಕ್ಕೆ ಆಗ್ಲಿಲ್ಲ. ಚಂದ, ತೇಜಸ್ಸಂತೂ ತುಂಬಾ ಇದೆ ಸರೋಜಾ. ಸರೋಜಾ ಸೊಸೆ, ಬಾಗ್ಲಿಂದ ಮಂಟಪದ ತನಕ ಬರೋದ್ರೊಳಗೆ ನೀನಂತದ್ದೇನ್ ಹೇಳಿದೆ ಅವಳಿಗೆ? ಅವಳ ಪರಿಸ್ಥಿತಿ ಹಾಗಾಗೋ ಹಾಗೆ. ಮನೆ ಪತ್ರಗಳ ಕಮಲ್ ಸಿಂಗ ಅಂದ್ರೆ ಪೂಜನ್ ಮಾವ ಅಂದ್ರೆ ಈ ಆಟ ಆಡಿದಾಳ ಮುದುಕಿ. ಅಮ್ಮಾಜಿ, ನನ್ನಲ್ಲಿ ಯಾವ ಕೆಟ್ಟದ್ದೂ ಇಲ್ಲ. ನಾನಂತೂ ನಿಮ್ಮ ಸೊಸೆ ಅಲ್ವಾ? ನೀವು ತೋರಿಸಿರೋ ದಾರಿಲೇ ನಡೆಯೋದು ನಾನು. ಹಾಗಾಗಿ ನನ್ನ ಬಾಯಿಂದ ನನ್ನ ಸೊಸೆಗೆ ಏನಾದ್ರೂ ಹೇಳ್ತೀನಿ ಅಂದ್ರೆ ಅದು ಆಶೀರ್ವಾದನೇ ಆಗಿರುತ್ತೆ. ಆಶೀರ್ವಾದದಿಂದ ಯಾರಿಗೇನೋ ಸಮಸ್ಯೆ ಇಲ್ಲ ಅಲ್ವಾ? ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳಿ ಮಾವ, ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳಿ, ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ ಮಾವ. ಯಾವುದು ನಿಜ ಅಲ್ಲ ಅಂತ ಹೇಳಿ. ನಾನ್ ನಿನ್ಗೆ ಹೇಳಿದ್ದೆಲ್ಲನೂ ಸುಳ್ಳು ಪೂಜಾ. ಹೌದು, ನಾನು ಅವರಿಂದ ದುಡ್ಡು ತಗೊಂಡಿದ್ದೆ. ನೀವು ನಮ್ಮ ಋಣನ ತೀರ್ಸೋದಕ್ಕೆ ದುಡ್ಡಲ್ಲ, ನಿಮ್ಮ ಸೋದರ ಸೊಸೆನ ನಮ್ಮ ಅರಮನೆಗೆ ನೀನು ಸೊಸೆ ಆಗಿ ಮದುವೆ ಮಾಡಿಕೊಡ್ಬೇಕಾಗತ್ತೆ. ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಬರಲಿ ಬರದೇ ಇರಲಿ, ಆದರೆ ಪೂಜಾ, ಜೀವನದಲ್ಲಿ ಮೊದಲನೇ ಸರಿ ನಾನು ತುಂಬಾನೇ ಕುಗ್ಗಿ ಹೋಗಿದ್ದೆ.
ತುಂಬಾ ಧೈರ್ಯ ಇದೆ ನಿಮ್ಗೆ. ನಮ್ಮನ್ನ ಈ ತರ ಲೂಟಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀರಾ. ಅಯ್ಯೋ ಎಂಥ ಮಾತಾಡ್ತಿದ್ದೀರಾ ನೀವು? ನಾನೇನಾದ್ರೂ ಅಂತ ಪಾಪ ಮಾಡಿದ್ರೆ ನಮ್ ರಾಮ್ಜಿ ಇದಾರಲ್ಲ, ಅವ್ರ ಬಾಣ ಬಿಟ್ಟು ನನ್ನನ್ನು ಇಲ್ಲೇ ವಧೆ ಮಾಡ್ಬಿಡ್ಲಿ. ಇದನ್ನ ನೀವ್ ಲೂಟಿ ಅನ್ಕೋಬೇಡಿ. ಇದನ್ನ ವಧು ಅತ್ತೆಗೆ ಉಡುಗೊರೆ ಅನ್ಕೊಳ್ಳಿ. ಹ, ನಾನಂತೂ ನಿಮ್ ಪರವಾಗೇ ಇದೀನಲ್ಲ. ವಧು ಕಡೆ ಏನಾದ್ರೂ ಆಗಿದ್ರೆ ಯಾವಾಗ್ಲೋ ಈ ಮದ್ವೆ ಮುರಿದು ಹೋಗ್ಬೇಕಾಗಿತ್ತು. ನೋಡಿ, ಬೇಡ ಜಯಂತಿ, ಮದ್ವೆನಲ್ಲಿ ಯಾವ ಸಮಸ್ಯೆನೂ ಆಗೋದು ಬೇಡ. ಮದ್ವೆ ನಿಂತು ಹೋಯ್ತು ಅಮ್ಮ, ಮದ್ವೆ ನಿಂತು ಹೋಯ್ತು. ಮದ್ವೆ ನಿಂತೋಯ್ತು? ಹೇಗೆ? ಅದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮದ್ವೆ ನಿಂತಿದೆ. ಅದು ಟಿವಿನಲ್ಲಿ ಬ್ರೇಕ್ ಇರುತ್ತೆ ಅಲ್ವಾ, ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಮದ್ವೆ ಶುರು ಆಗುತ್ತೆ. ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಇಷ್ಟೊಂದು ಕಷ್ಟಪಟ್ಟ ಮೇಲೆ ಈಗ ದುಡ್ಡು ನನ್ನ ಕೈಗೆ ಬರ್ತಿದೆ. ಅಷ್ಟು ಸುಲಭವಾಗಿ ಹೋಗೋಕ್ ಬಿಡಲ್ಲ ನಾನು. ಹೋಗಿ, ನಿಮಗೇನ್ ನೋಡ್ಬೇಕಂತಿದ್ಯೋ ಹೋಗಿ ನೋಡ್ಕೊಳ್ಳಿ. ಈ ಮದ್ವೆ ಇದೆಯಲ್ಲ, ಯಾವುದೋ ಚಿಕ್ಕ ಕಾರಣಕ್ಕೆ ನಿಂತಿರಬಹುದು. ಆದ್ರೆ ನನಗೇನಾದ್ರೂ ಈ ದುಡ್ಡು ಸಿಕ್ಲಿಲ್ಲ ಅಂದ್ರೆ ನಾನು ಈ ರಾಮ್ಜಿ ಅವ್ರ ಮಗಳು ಈ ಮದ್ವೆ ಆಗಕ್ಕೆ ಬಿಡಲ್ಲ. ಹೋಗಿ ಎಲ್ಲಾರ್ಗೂ ಹೇಳ್ಬಿಡ್ತೀನಿ ಈ ಕಾರಣ ನೀವಿಬ್ರು ಚತುರವಾದ ನರಿಗಳು. ಅರ್ಥ ಆಯ್ತಾ ನನ್ನ ಮಾತು? ನಡಿ ರಾಣಿ. ಅವಳು ಏನು ಮಾಡಲ್ಲ, ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ನೀನು ಈ ಪತ್ರಗಳ ಮೇಲೆ ಸಹಿ ಮಾಡಿ ಗಗನಿಂದ ದೂರ ಹೋಗ್ಬಿಡು. ಹಾಗೆ ಗಗನ್ ಕುಮಾರನ ಮದುವೆಗೆ ದಿನನ ಗೊತ್ತು ಮಾಡು. ನಿಂತ್ಕೊಳ್ಳಿ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ನೀವ್ ಈ ಮದ್ವೆ ನಿಲ್ಸಕ್ಕಾಗಲ್ಲ. ಈ ಮದ್ವೆ ನಡೆದೇ ನಡೆಯುತ್ತೆ.